Hi all, welcome to my channel. Please like and subscribe to my channel. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಡ್ಲಿ ಫೇವರೇಟ್. ಇವತ್ತು ನಮ್ಮಮ್ಮ ಮಾಡೋ ಒಳ್ಳೆ ಸೂಪರ್ ಸಾಫ್ಟ್ ಇಡ್ಲಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 1.5 ಕಪ್ಪಷ್ಟು ಉದ್ದಿನಬೇಳೆನ ಚೆನ್ನಾಗಿ ತೊಳೆದು ಒಂದು 6 ಅವರ್ಸ್ ಆದರೂ ನೆನೆಸಿಟ್ಕೋಬೇಕು. ಹಾಗೆ 1 ಹಿಡಿಯಷ್ಟು ಅವಲಕ್ಕಿನ ರುಬ್ಬೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಇನ್ನು ಒಂದು 3 ಕಪ್ಪಷ್ಟು ಇಡ್ಲಿ ರವೆನ ನೀರು ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೋಬೇಕು. ಈ ಮೆಜರ್ಮೆಂಟು ಒಂದು 20ರಿಂದ 25 ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ರವೆನ ಉದ್ದಿನಬೇಳೆ ಎಲ್ಲ ರುಬ್ಬೋಕ್ಕಿಂತ ಮುಂಚೆ ಒಂದು 10-15 ನಿಮಿಷ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಇವಾಗ ಉದ್ದಿನಬೇಳೆನ ಕಡಿಮೆ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಹಾಗೆಯೇ ನೆನೆಸಿಟ್ಟಿರುವಂಥ ಅವಲಕ್ಕಿನೂ ಕೂಡ ನುಣ್ಣಗೆ ರುಬ್ಬಿಟ್ಕೋಬೇಕು. ವಿಡಿಯೋದಲ್ಲಿ ತೋರಿಸಿದ ಈ ಥರ ಕನ್ಸಿಸ್ಟೆನ್ಸಿಗೆ ಎಲ್ಲ ರುಬ್ಬಿಟ್ಕೊಂಡ್ರೆ ಆಯಿತು. ಇನ್ನು ನೆನೆಸಿಟ್ಟಿದ್ದಂಥ ರವೆಯಲ್ಲಿರುವಂಥ ನೀರನ್ನ ಫುಲ್ ತೆಗೆದು ಇನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಂಥ ಉದ್ದಿನಬೇಳೆ ಮತ್ತು ಅವಲಕ್ಕಿ ಪೇಸ್ಟ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸಿದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇನ್ನು ಜಾಸ್ತಿ ದಪ್ಪನೂ ಆಗಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ಗಟ್ಟಿ ಆದರೂ ಚೆನ್ನಾಗಿ ಬರಲ್ಲ, ತೆಳು ಆದರೂ ಚೆನ್ನಾಗಿ ಬರಲ್ಲ. ಈ ಲೆವೆಲಿಗೆ ಹಾಕಿ ರಾತ್ರಿ ಫರ್ಮೆಂಟೇಷನಿಗೆ ಇಟ್ಬಿಟ್ರೆ ಆಯಿತು. ಇನ್ನು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ, ಒಳ್ಳೆ ಫರ್ಮೆಂಟೇಷನ್ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಡ್ಲಿ ಮಾಡೋಕ್ಕೆ ರೆಡಿ. ಒಂದು ಇಡ್ಲಿ ಪಾತ್ರೆಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇನ್ನು ಪ್ಲೇಟ್ಸ್ಗಳಿಗೆಲ್ಲ ಈ ಥರ ಎಣ್ಣೆನ ಸವರ್ಕೊಂಡು, ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಹಿಟ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಒಂದು 15ರಿಂದ 20 ನಿಮಿಷ ಸ್ಟೀಮ್ ಮಾಡಿದರೆ ಆಯಿತು. ಬಿಸಿ ಬಿಸಿ ಆದಂತಹ ಇಡ್ಲಿ ರೆಡಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಆಹಾ, ನೋಡಿ ಎಷ್ಟು ಸೂಪರಾಗಿ ಇಡ್ಲಿ ಬಂದಿದೆ ಅಂತ. ಸ್ಮೂತಾಗಿದೆ ಇಡ್ಲಿ, ಒಳ್ಳೆ ಸಖತ್ತಾಗಿ ಮೆದುವಾಗಿ ಬಂದಿದೆ ಇಡ್ಲಿ. ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಒಳ್ಳೆ ಚಟ್ನಿ ಮತ್ತು ಸಾಂಬಾರು ಜೊತೆ ಸವಿತಾ ಇದ್ದರೆ ಆಹಾ, ಒಳ್ಳೆ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಒಳ್ಳೆ ಸೂಪರಾಗಿ ಇಡ್ಲಿ ಬರುತ್ತೆ. ಇದಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.